ಮಾಸ್ಟರ್ಸ್ ಇವತ್ತಿನ ವಿಷಯ ಜ್ಞಾನವೇ ವೈಭೋಗ. ಜ್ಞಾನವೇ ವೈಭೋಗ. ಆ ಜ್ಞಾನ ಅಂತಕ್ಕಂಥದ್ದೇ ವೈಭೋಗವನ್ನು ಕೊಡುತ್ತೆ. ನಾವು ಪ್ರಾಪಂಚಿಕ ವೈಭೋಗ ನೋಡಿದೀವಿ. ಹಣ, ಸಂಪತ್ತು, ಆಸ್ ಈ ಹೆಸರುಗಳು ಅವೆಲ್ಲ ನೋಡಿದೀವಿ. ಆ ವೈಭೋಗ ನೋಡಿದೀವಿ. ಇವಾಗ ಆಧ್ಯಾತ್ಮಿಕ ವೈಭೋಗನು ನೋಡ್ತಾ ಇದೀವಿ ಧ್ಯಾನ ಪ್ರಾರಂಭ ಮಾಡ್ತಾ ಇಲ್ಲ. ಸೊ ಆಧ್ಯಾತ್ಮಿಕತೆಯಲ್ಲಿ ಆಧ್ಯಾತ್ಮಿಕ ಅಂತಂದ್ರೆ ಆ ಜ್ಞಾನ ದಿನದಿನಕ್ಕೂ ಆ ಜ್ಞಾನ ಹೆಚ್ಚಾಗ್ತಾ ಹೋಗ್ಬೇಕು. ಯಾವಾಗ ಆ ಜ್ಞಾನ ಹೆಚ್ಚಾಗುತ್ತೆ, ಸಹಜವಾಗಿ ವೈಭೋಗ ಪ್ರಾರಂಭ ಆಗುತ್ತೆ. ಧ್ಯಾನದಿಂದ ಬ್ರಹ್ಮಾನಂದ ಬರುತ್ತೆ. ಜ್ಞಾನದಿಂದ ಅಲ್ಲಿ ಕೂಡ ಆನಂದ ಸಿಗುತ್ತೆ. ಜೊತೆಗೆ ಹೊಸ ಒಂದು ಶೋಭೆ ಬರುತ್ತೆ ಆತ್ಮಕ್ಕೆ. ಆ ಹೊಸ ಒಂದು ಕ್ಲಾರಿಟಿ, ಆ ಒಂದು ಆತ್ಮದಲ್ಲಿ ಭಯ ಹೋಗುತ್ತೆ. ನಿರ್ಭಯ ಆಗ್ತೀವಿ. ಅದಾದ್ಮೇಲೆ ಎಷ್ಟೋ ಪ್ರಶ್ನೆಗಳಿಂದ ಹೊರಗೆ ಬರ್ತೀವಿ ದಿನದಿನಕ್ಕೂ. ನೋಡಿ, ಧ್ಯಾನಕ್ಕಿಂತ ಮುಂಚೆ ಹೇಗಿರುತ್ತೆ ಜೀವನ? ದುಃಖ ಇರುತ್ತೆ, ಎಲ್ಲ ಪ್ರಶ್ನೆಗಳಿರುತ್ತೆ, ದುಗುಡ ಇರುತ್ತೆ. ಅಂದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಯಾವಾಗ ಆ ಧ್ಯಾನ ಸಾಧನೆ ಅಂತಕ್ಕಂಥದ್ದು ಪ್ರತಿದಿನ ಪ್ರಾರಂಭ ಆಗುತ್ತೆ, ನಾವು ಯಾವುದೋ ಒಂದು ಕಾರಣಕ್ಕೆ ಬರ್ತೀವಿ ಧ್ಯಾನಕ್ಕೆ, ವಿಚಿತ್ರ ಕಾರಣಕ್ಕೆ. ಬಟ್ ಅಲ್ಟಿಮೇಟ್ಲಿ ಒಂದು ಆತ್ಮ ಏನ್ ಕೋರುತ್ತೆ ಅಂದ್ರೆ, ಆ ಸಮಸ್ಯೆಗಳು ಸುಮ್ಮನೆ ಧ್ಯಾನಕ್ಕೆ ಬರೋಕ್ಕೋಸ್ಕರ. ಬಟ್ ಏನಪ್ಪ ಗೋಲಪ್ಪ ಅಂದ್ರೆ, ಆ ಒಂದು ಜ್ಞಾನ, ಆತ್ಮಜ್ಞಾನ ಅದು ಆಗ್ಬೇಕು. ಯಾವಾಗ್ಲೂ ಸಣ್ಣದು ಕೋರೋದಲ್ಲ ಧ್ಯಾನದಿಂದ. ಬಿಗಿನಿಂಗ್ ಅಲ್ಲಿ ಏನೋ ಒಂದು ಅನಾರೋಗ್ಯ ಸಮಸ್ಯೆ ಬರ್ತೀವಿ. ಅದಾದ್ಮೇಲೆ ಏನೋ ಒಂದು ಡಿಪ್ರೆಷನ್ ಅಂತೆ, ಅಂದ್ರೆ ವಿಚಿತ್ರ ಸಮಸ್ಯೆಗಳು. ಆ ಸಮಸ್ಯೆಗಳಿಂದ ಹೊರಗೆ ಬಂದ್ಮೇಲೆ ಬರ್ತೀವಿ ಧ್ಯಾನ ಘಟಿಸಿದಾಗ ಒಂದು 40 ಡೇಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತಾರೆ. ಬಂದ ಮೇಲೆ ಏನಪ್ಪಾ ನೆಕ್ಸ್ಟ್ ಇರೋದಂದ್ರೆ ಜ್ಞಾನ, ಆತ್ಮಜ್ಞಾನ. ಎಷ್ಟು ಕಲ್ತ್ರು ಕೂಡ ಸಾಲದು, ಅಷ್ಟು ಜ್ಞಾನ ಇದೆ. ಸಮುದ್ರದಷ್ಟಿದೆ ಜ್ಞಾನ. ಆ ಜ್ಞಾನ ನನಗೆಲ್ಲ ಸಿಕ್ಕಿದೆ ಅಂತ ಯಾರು ಹೇಳಿಲ್ಲ. ಯಾವ ಮಹಾನ್ ಭಾವರು ಹೇಳಿಲ್ಲ. ಯಾವೊಬ್ಬ ಬುದ್ಧ ಹೇಳಿಲ್ಲ, ಆ ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ಲ. ಯಾಕಂದ್ರೆ ಅಷ್ಟು ಅನಂತವಾದ ಜ್ಞಾನ ಇದೆ ಈ ಸೃಷ್ಟಿಯಲ್ಲಿ. ವಿಚಿತ್ರ ಪರ್ಪಸ್ಸಿಗೆ ಬರ್ತಾರೆ ಭೂಮಿ ಮೇಲೆ. ಏನಪ್ಪಾ ಎಂಡ್ ಗೋಲ್ ಅಂದ್ರೆ ಆ ಜ್ಞಾನನೇ. ಆ ಪ್ರತಿಯೊಂದು ಅಂಶಾತ್ಮ ಜ್ಞಾನ ಕಲ್ತು ಎಲ್ಲಿ ಹೋಗುತ್ತೆ ಜ್ಞಾನ? ಆ ಪೂರ್ಣಾತ್ಮಕ್ಕೆ ಹೋಗುತ್ತೆ. ಪೂರ್ಣಾತ್ಮದಿಂದ ಮೂಲ ಚೈತನ್ಯಕ್ಕೆ ಹೋಗುತ್ತೆ ಜ್ಞಾನ. ನೋಡಿ, ಅಂದ್ರೆ ಎಲ್ಲರೂ ಕಲಿತಿದ್ದೀವಿ. ಇವಾಗ ನೀವೆಲ್ಲ ಕಲಿತಿದ್ರೆ ನಾನು ಕಲಿತಿದ್ದೀನಿ. ನೋಡಿ, ಅಂದ್ರೆ ಒಬ್ರಿಗೊಬ್ರು ಲಿಂಕ್, ಎಲ್ಲರೂ ಕನೆಕ್ಟೆಡ್. ಸೊ ಈ ಜ್ಞಾನ ಅಂತಕ್ಕಂಥದ್ದು ಹೆಚ್ಚೆಚ್ಚು ಧ್ಯಾನದ ಸಾಧನೆಯಿಂದ, ಸ್ವಾಧ್ಯಾಯ ಸಾಧನೆಯಿಂದ, ಹ್ಮ್ ಸತ್ಸಂಗದಿಂದ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಗುರಿ ಏನಪ್ಪಾ ಅಂತಂದ್ರೆ ಆ ಜ್ಞಾನ ಬೇಕಂತಾನೆ ಅಷ್ಟೇ. ಸೇವೆಯಿಂದನೂ ಕೂಡ ಎಷ್ಟೋ ಜ್ಞಾನ ಬರುತ್ತೆ. ಹೇಳ್ದಷ್ಟು ಕಲಿತೀವಿ ನಾವು. ಟೀಚಿಂಗ್ ಇಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್. ನೋಡಿ, ಹಾಗೆ ಆ ಜ್ಞಾನ ಅಂತಕ್ಕಂಥದ್ದು ಏನು ಫಸ್ಟ್ ಫೌಂಡೇಶನ್ ಅಂದ್ರೆ, ಆ ಸತ್ಯ ಅಂತಕ್ಕಂಥದ್ದು ಕರಗತ ಆಗುತ್ತೆ. ಏನು ಸತ್ಯ? ನನ್ನ ಆತ್ಮ ಪದಾರ್ಥ ಅಂತ ಅನುಭವಪೂರ್ವಕವಾಗಿ ತಿಳ್ಕೊಂತೀವಿ. ಆವಾಗ ದುಃಖನೇ ಇರೋದಿಲ್ಲ, ಪ್ರಶ್ನೆಗಳೇ ಇರೋದಿಲ್ಲ, ಬೇಜಾರಿರೋದಿಲ್ಲ ನಮ್ಮೊಳಗಡೆ. ಹ್ಮ್ ಏನು ಬಂದ್ರು ಕೂಡ ಸ್ವೀಕಾರ ಮಾಡ್ತೀವಿ. ಪ್ರಾಪಂಚಿಕ ಸುಮ್ಮನೆ ಟೆಂಪ್ರರಿ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. 4 ದಿನದ ಆಟ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ.
ನಾನು ಯಾರು ಅಂತ ತಿಳಿತೀವಿ ನಾವು. ಅದೇ ಫಸ್ಟ್ ಸ್ಟೆಪ್ ಜ್ಞಾನದಲ್ಲಿ. ಫಸ್ಟ್ ಏನು ನಾನು ಯಾರು ಅಂತ ಧ್ಯಾನ ಸಾಧನೆಯಿಂದ, ಅಖಂಡ ಧ್ಯಾನ ಸಾಧನೆಯಿಂದ ಸ್ಪಷ್ಟವಾಗಿ ತಿಳಿತೀವಿ. ಜೊತೆಗೆ ಎಲ್ಲರೂ ಯಾರು ಅಂತ ಗೊತ್ತಾಗುತ್ತೆ. ಹ್ಮ್. ಸೊ, ಅದು ಸೆಕೆಂಡ್ ಸ್ಟೆಪ್. ಫಸ್ಟ್ ಏನು ನಾನು ಆತ್ಮ. ನೆಕ್ಸ್ಟು ನಾನು ಸರ್ವಾತ್ಮ ಅಂತ ಕೂಡ ಗೊತ್ತಾಗುತ್ತೆ. ಪ್ರತಿಯೊಬ್ರು ಕೂಡ ಸರ್ವಾತ್ಮ ಅಂತ ಗೊತ್ತಾಗುತ್ತೆ. ಅಲ್ಲಿ ಗೊತ್ತಾದ್ಮೇಲೆ ಇನ್ಯಾವ ಒಂದು ಭಯನೂ ಇರೋದಿಲ್ಲ, ಯಾವ ಒಂದು ಪ್ರಶ್ನೆ ಇರೋದಿಲ್ಲ, ಯಾವ ಒಂದು ಬೇಜಾರು ಇರೋದಿಲ್ಲ. ಹಾಗಾಗಿ ಆ ಆತ್ಮಜ್ಞಾನನೇ ವೈಭೋಗ. ನೋಡಿ ಅದು ವೈಭೋಗ. ಯಾಕಂದ್ರೆ ಅಲ್ಲಿ ಏನು ಬೇಜಾರೇ ಇಲ್ಲ. ಅ ಆಮೇಲೆ ಎಷ್ಟೆಷ್ಟು ಕಲಿತೀವಿ ಅದಷ್ಟಷ್ಟು ಆನಂದ. ಆಮೇಲೆ ಹೆಚ್ಚೆಚ್ಚು ಜ್ಞಾನ ಹೆಚ್ಚಾದಷ್ಟು ಕೂಡ ಅಷ್ಟು ಪರಿವರ್ತನೆ ಕಾಣ್ತಾ ಇರ್ತೀವಿ. ಅಷ್ಟು ಆನಂದ ನೋಡಿ ಜೀವನದಲ್ಲಿ. ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆ ಒಂದು ಒಳಗಡೆ ಬೇಜಾರೇ ಇರೋದಿಲ್ಲ. ಒಳಗಡೆ ಭಯನೂ ಇರೋದಿಲ್ಲ. ಏನು ಭಯ ಇರೋದಿಲ್ಲ. ಏನು ಬಂದ್ರು ಸ್ವೀಕಾರ ಮಾಡ್ತೀವಿ. ಎಲ್ಲಾನು ಆಟ ಅಂತ ಆರಾಮಾಗಿ ಲೀಲೆಯಲ್ಲಿ ತೇಲ್ತಾ ಇರ್ತೀವಿ ನಾವು. ಶ್ರೀಕೃಷ್ಣ ಪರಮಾತ್ಮನ್ ತರ. ಶ್ರೀಕೃಷ್ಣ ಪರಮಾತ್ಮ ಎಲ್ಲೇ ಬೇಜಾರಿರ್ಲಿಲ್ಲ. ಆರಾಮಾಗಿ ನಗ್ತಾನೆ ಇದ್ದ. ಯಾವಾಗ್ಲೂ ಹಸನ್ಮುಖಿಯಾಗಿರ್ತಿದ್ದ. ನೋಡಿ. ಎಲ್ಲಿ ಬರುತ್ತಪ್ಪ ಅಂದ್ರೆ, ಆ ಜ್ಞಾನ ಹೆಚ್ಚಾದಾಗ ಬರುತ್ತೆ ಅದು. ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ. ಯಾರತ್ರ ಜ್ಞಾನ ಇಲ್ಲ, ಅವ್ರತ್ರ ದುಃಖ ಇರುತ್ತೆ ಯಾವಾಗ್ಲೂ. ಬೇಜಾರಿರುತ್ತೆ. ಅವ್ರತ್ರ ಮನಸ್ಸಿನ ಪ್ರಭಾವ ಯಾವಾಗ್ಲೂ ಆಟ ಆಡ್ತಿರುತ್ತೆ. ಈ ಜ್ಞಾನ ಹೇಗಪ್ಪ ಸಿಗುತ್ತಂದ್ರೆ, ಎಲ್ಲಿ ನಾವು ಸಿಗಾಕೋಬಾರ್ದು. ಅದು ಇಂಪಾರ್ಟೆಂಟ್. ನಾವು ಫ್ರೀಯಾಗಿರ್ಬೇಕು ಯಾವಾಗ್ಲೂ. ಯಾವ ಒಂದು ಬಂಧದಲ್ಲೂ ಸಿಗಾಕೋಬಾರ್ದು. ಅದು ಇಂಪಾರ್ಟೆಂಟ್. ಧ್ಯಾನ ಮಾಡ್ತಾ, ಕಲಿತಾ ಆ ಸ್ಪಿರಿಚುವಲ್ ಯೋಗ ಕೂಡ ಬರುತ್ತೆ. ನೆನ್ಪಿಟ್ಕೊಳ್ಳಿ. ಇದು ವೆರಿ, ವೆರಿ ಇಂಪಾರ್ಟೆಂಟ್. ವೆರಿ ಡೇಂಜರಸ್ ಇದು. ಎಷ್ಟೋ ಜನರು ಕೂಡ ಈ ಒಂದು ಸ್ಪಿರಿಚುವಲ್ ಯುಗದಲ್ಲಿ ಸಿಗಾಕೊಂಡು ಮತ್ತೆ ಹುಟ್ಟುತ್ತಾರೆ. ನಮ್ಮ ಗುರುಗಳು ಹೇಳಿದ್ರು. ಸ್ಪಿರಿಚುವಲ್ ಯುಗವು ಎಲ್ಲಾ ಬೇರೆ ಸಂಸ್ಥೆಗಳು ಆ ದುಡ್ಡಿನಿಂದ ಹೋಗ್ತಿದ್ದಾರೆ. ಹೆಣ್ಣಿಂದ ಹೋಗ್ತಿದ್ದಾರೆ. ಆಮೇಲೆ ಆ ಹೆಸರುಗಳಿಂದ ಹೋಗ್ತಿದ್ದಾರೆ. ಮತ್ತೆ ಫಾಲೋವರ್ಸ್ ಬೇಕು ಅಂತ ಹೋಗ್ತಾರೆ. ಬಟ್ PSSM ಅದಲ್ಲ. PSSM ಯಾವುದಕ್ಕೂ ಕೂಡ ಅಂಟದಿಲ್ಲ. ಯಾವುದಕ್ಕೂ ಸಿಗಾಕೊಳ್ಳೋದಿಲ್ಲ. ನೋಡಿ, ನಾವು ಸೇವೆ ಮಾಡ್ತೀವಿ. ಯಾವುದು ಬೇಕಿಲ್ಲ ನಮಗೆ. ಸೇವೆ ಬೇಕಷ್ಟೇ. ಧ್ಯಾನ ಮಾಡ್ತೀವಿ. ಏನು ಹೆಸರು ಬೇಕಿಲ್ಲ, ಪ್ರಖ್ಯಾತಿ ಬೇಕಿಲ್ಲ. ಅದು ಜ್ಞಾನ ನೋಡಿ. ಯಾಕಂದ್ರೆ ನಾವೆಲ್ಲಿ ಸಿಗಾಕೊಳ್ಳೋದಿಲ್ಲ. ಅದೆಲ್ಲ ಬಂಧನೆ. ನೀನು ಸೇವೆ ಮಾಡ್ತೀಯ, ಸೇವೆ ಮಾಡು ಅಷ್ಟೇ. ಎಲ್ಲಿ ಬೇಕಿಲ್ಲ, ಹೆಸರು ಬೇಕಿಲ್ಲ ನಿನಗೆ. ನೋಡಿ. ಯಾಕಂದ್ರೆ ಮತ್ತೆ ನೀ ಹೆಸರಂತ ಸಿಗಾಕೊಂಡ್ರೆ ಮತ್ತೆ ಬಂಧದಲ್ಲಿ ಸಿಗಾಕೊಂತೀಯ. ಸ್ವೇಚ್ಛೆಯಾಗಿ ಆರಾಮಾಗಿ ಪಕ್ಷಿಯಾಗಿ ಸೇವೆ ಮಾಡು. ಆನಂದವಾಗಿ ಸೇವೆ ಮಾಡು. ಅದೇ ಬುದ್ಧಿ ನೋಡಿ. ಅದು ಬಿಟ್ಬಿಟ್ಟು ಎಲ್ಲೋ ಸಿಗಾಕೊಂಡ್ರೆ ಸ್ಪಿರಿಚುವಲ್ ಈಗೋದಲ್ಲಿ ಸಿಗಾಕೊಂತೀಯ ನೀನು. ನಿನ್ನತ್ರ ಜ್ಞಾನ ಹೆಚ್ಚಾಯ್ತು. ಜ್ಞಾನ ಹೆಚ್ಚಾಯ್ತಂತ ತಲೆ ಮೇಲೆ ಕೊಂಬು ಬಂದ್ರೆ ಏನು? ನೀನು ಈಗೋದಲ್ಲಿ ಸಿಗಾಕೊಂಡಿದ್ದೀಯ. ಸ್ಪಿರಿಚುವಲ್ ಈಗೋದಲ್ಲಿ ಸಿಗಾಕೊಂಡಿದ್ದೀಯ. ನೋಡಿ. ಯಾಕಂದ್ರೆ ಸ್ವಲ್ಪ ಕಲ್ತ ತಕ್ಷಣ ಒಳಗಡೆ ಮನಸ್ಸಿನ ಪ್ರಭಾವ ಜಾಸ್ತಿ ಆಗುತ್ತೆ. ನಿನಗೆ ಗೊತ್ತು ಅಂತಕ್ಕಂಥ ಅಹಂಕಾರ ಸೃಷ್ಟಿಯಾಗುತ್ತೆ. ಅಹಂಕಾರ ಬಂತು ಅನ್ಕೊಳ್ಳಿ, ಅಲ್ಲೇ ಸಿಗಾಕ್ಕಂತೀವಿ ನಾವು. ಮತ್ತೆ ವೇಸ್ಟ್ ಮಾಡಿದ್ವಿ ಟೈಮ್‌ನ. ಮತ್ತೆ ಜನ್ಮ ವ್ಯರ್ಥ ಆಯ್ತು. ನಾ ಇನ್ನೂ ಕಲಿಯಲ್ಲ. ಕಲ್ತಷ್ಟು ಏನ್ ಬರ್ಬೇಕು? ಆ ವಿನಯತೆ ಬರ್ಬೇಕು. ಗೊತ್ತಿದೆ ನನ್ಗೆ. ಬಟ್ ತಿಳ್ಕೊಳ್ಳೋದು ಎಷ್ಟೋ ಬೆಟ್ಟದಷ್ಟಿದೆ. ಆ ಬೆಟ್ಟದಲ್ಲಿ ಒಂದು ಕಲ್ಲು ಗೊತ್ತಾಗಿದೆ ನನ್ಗೆ. ಇನ್ನು ಬೆಟ್ಟನೇ ಇದೆ ತಿಳ್ಕೊಳ್ಳೋದು ನಾನು. ನೋಡಿ ಅದು ಅದೇ ಜ್ಞಾನ. ಅದು ಬುದ್ಧಿ ಅದು. ಯಾಕೆ ಮಹಾನುಭಾವರು ಎಷ್ಟು ವಿನಯದಿಂದ ಇರ್ತಾರಂದ್ರೆ, ಅವ್ರಿಗೆ ಗೊತ್ತು ತಿಳ್ಕೊಳ್ಳೋದು ಯಾವತ್ತೂ ಇದೆ. ಆ ತಿಳ್ಕೊಂಡಷ್ಟು ವೈಭೋಗ ಬರುತ್ತೆ ಅಂತ ಗೊತ್ತು. ನಾನು ತಿಳ್ಕೊಂಡೆ ಅಂತ ಅಂತ ಅಂದ್ರೆ, ಆ ವೈಭೋಗದಿಂದ ಹೊರಗೆ ಬಂದೆ ನಾನು. ದೂರ ಆದೆ. ನೋಡಿ. ತಿಳ್ಕೊಂಡ್ರೆ ಮುಗೀತು. ಯಾವಾಗ ಈಗೋ ಬಂದ್ರೆ ಮುಂದೆ ಹೋಗಲ್ಲ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ. ಆಧ್ಯಾತ್ಮಿಕತೆಯಲ್ಲಿ ಆ ಸ್ಪಿರಿಚುವಲ್ ಈಗೋ ಅಂತಕ್ಕಂಥದ್ದು ವೆರಿ, ವೆರಿ ಡೇಂಜರಸ್ ಅದು. ಯಾಕೆ ನಮ್ಮ ಗುರುಗಳು ಇವತ್ತು ಧ್ಯಾನ ಮಾಡಿದ್ರು ಕೂಡ ಎಕ್ಸ್‌ಪೀರಿಯನ್ಸ್ ಕೇಳ್ತಾ ಇದಾರಂದ್ರೆ, ಅಷ್ಟು ವಿನಯದಿಂದ ಅಂದ್ರೆ ಅವ್ರಿಗೆ ಜ್ಞಾನನೇ ಬೇಕಿತ್ತು ಬಿಟ್ರೆ ಏನೂ ಬೇಕಿರ್ಲಿಲ್ಲ. ಅಂದ್ರೆ ವೈಭೋಗ ಕೊಡುತ್ತೆ. ಹೆಚ್ಚೆಚ್ಚು ತಿಳ್ಕೊಂಡಷ್ಟು ವೈಭೋಗ ಸಿಗುತ್ತೆ. ಆನಂದ ಸಿಗುತ್ತೆ. ಅದು ಅದು ಆನಂದಕ್ಕಿಂತ ಮಿತಿನೇ ಇಲ್ಲ ವೈಭೋಗಕ್ಕೆ ನೋಡಿ. ಆ ಒಂದು ಒಳಗ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಅದು ಬರ್ತಾನೆ ಹೋಗುತ್ತೆ. ಹೆಚ್ಚೆಚ್ಚು ನಾವು ತಿಳ್ಕೊಂಡಷ್ಟು ಕೂಡ. ಇವಾಗ ಎಕ್ಸಾಂಪಲ್ಲು ನಮ್ಮತ್ರ ದುಡ್ಡಿದೆ. ಬಟ್ ಆ ದುಡ್ಡನ್ನ ಹೇಗ್ ಬಳಸ್ಕೋಬೇಕು ಗೊತ್ತಿಲ್ಲ. ಹೇಗ್ ಬಳಸ್ಕೋಬೇಕಂತಕ್ಕಂಥದ್ದು ಜ್ಞಾನ ನೋಡಿ.
ನಿನ್ನತ್ರ ಎಲ್ಲಾ ಸೌಕರ್ಯ ಇದೆ. ಬಟ್ ಬಳಸೋ ರೀತಿ ಗೊತ್ತಿಲ್ಲ ನಿನಗೆ. ಯಾಕ್ ಗೊತ್ತಿಲ್ಲ? ಜ್ಞಾನ ಇಲ್ಲ. ನೋಡಿ. ಹಾಗಾಗಿ ಪ್ರತಿಯೊಬ್ರು ಕೂಡ ಧ್ಯಾನಕ್ಕೆ ಬರಬೇಕು. ಸ್ವಾಧ್ಯಾಯ ಮಾಡಬೇಕು. ಬುಕ್ಸ್ ಓದ್ತಾನೆ ಇರ್ಬೇಕು. ಸಮಯ ವ್ಯರ್ಥ ಮಾಡ್ಬಾರ್ದು. ಸತ್ಸಂಗಗಳು ಮಾಡಬೇಕು. ಕೇಳಬೇಕು ಎಕ್ಸ್‌ಪೀರಿಯನ್ಸ್‌ಗಳು. ಏನಾಗುತ್ತೆ ಇದೆಲ್ಲ ಮಾಡಿದಾಗ ಆ ಜ್ಞಾನ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ನೋಡಿ. ಹೆಚ್ಚೆಚ್ಚು ಆ ಜ್ಞಾನ ವೃದ್ಧಿಸಿದಷ್ಟು ಕೂಡ ನಿನ್ನ ಜೀವನದಲ್ಲಿ ನಿನ್ನ ಒಂದು ಜನ್ಮದಲ್ಲಿ ಆ ವೈಭೋಗ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ನೋಡಿ. ಎಷ್ಟು ತಿಳ್ಕಂತೀವಿ ಅಷ್ಟು ಆನಂದವಾಗಿ ಬದುಕ್ತೀವಿ. ಅಷ್ಟು ನಿನಗೆ ಫ್ಯೂಚರ್ ನಿನ್ನ ಕಣ್ಮುಂದೆನೇ ಬರುತ್ತೆ. ಈ ಜ್ಞಾನ ತಿಳ್ಕೊಂಡೆ, ಈ ಜ್ಞಾನದಿಂದ ಏನಪ್ಪಾ ಲಾಭ ನನಗೆ? ನೋಡಿ. ಸೇವೆ ಮಾಡ್ತೀಯ ಈ ಲೋಕದಲ್ಲೋ, ಬೇರೆ ಲೋಕದಲ್ಲೋ. ಎಲ್ಲಾ ಲೋಕದಲ್ಲೂ ಸೇವೆ ಮಾಡ್ತೀಯ ನೀನು. ಆ ಜ್ಞಾನ ತಿಳ್ಕೊಂಡು. ಅಂದ್ರೆ ಆ ಜ್ಞಾನಕ್ಕೆಷ್ಟು ಶಕ್ತಿ ಇದೆ ಯಾವಾಗ್ಲೂ ತಿಳ್ಕೊಳ್ಳಿ. ಜ್ಞಾನಕ್ಕಿಂತಲೂ ಮಿಗಿಲಾದ್ ಯಾವ್ದು ಇಲ್ಲ. ಮೈಸೂರು ಯೂನಿವರ್ಸಿಟಿ ಎಂಟ್ರನ್ಸ್‌ಗೆ ಹಾಕಿದ್ದಾರೆ. ಅದಕ್ಕಿಂತ ಮಿಗಿಲಾದ್ ಯಾವ್ದು ಇಲ್ಲ ಅಂತ. ಖಂಡಿತ. ಸರ್ ನಾವು ಅದೇ ಕೋರ್ಕೊಂಡ್ ಬರೋದು. ಬೇರೇನಿಲ್ಲ. ಭೂಮಿಗೆ ಬಂದಿದ್ದೀವಿ. ಈ ಸಂಸಾರನೇ ಸಾಗ್ಸೋದಲ್ಲ ನಮ್ ಕೆಲ್ಸ. ಅದು ಒಂದು ಪಾರ್ಟ್ ಧರ್ಮ ಅಷ್ಟೇ ಅದು. ಅದು ಬಿಟ್ಬಿಟ್ಟು ಸಂಸಾರದಲ್ಲೇ ಸಿಗಾಕೊಂಡೆ ನನ್ ಮಕ್ಳು ಆ, ಆ ರಿಲೇಟಿವ್, ಈ ರಿಲೇಟಿವ್ ಅಂದ್ರೆ ನಾವೆಲ್ಲ ಸಮಯ ವ್ಯರ್ಥ ಮಾಡ್ದಂಗೆ. ಬೇಕು. ಎಷ್ಟು ಬೇಕಷ್ಟು. ಜೊತೆಗೇನು ನಿನ್ನ ಗುರಿ ಏನಾಗ್ಬೇಕು? ಆ ಜ್ಞಾನದ ಕಡೆ ಆಗ್ಬೇಕು. ತಿಳ್ಕೊಳ್ಳಿ. ಯಾವತ್ತು ತಿಳ್ಕೊಳ್ಳಿ. ಹಾಗಾಗಿ ಸ್ವಾಧ್ಯಾಯ, ಹಾಗಾಗಿ ಧ್ಯಾನ ಸಾಧನೆ ನಿರಂತರವಾಗಿ ನಡೀತಾನೆ ಇರ್ಬೇಕು. ಏನ್ ಸಿಗುತ್ತೆ ನಿನಗೆ ಅಂದ್ರೆ ವೈಭೋಗಗಳು ಸಿಗ್ತವೆ. ಆ ಲಕ್ಷ್ಮಿ ಜ್ಞಾನ ತುಂಬುತ್ತೆ ನಿನಗೆ. ಆತ್ಮದಲ್ಲಿ ತುಂಬಿ ಅಷ್ಟು ಆನಂದವಾಗಿರ್ತಿ ನೀನು. ಎಷ್ಟು ತಿಳ್ಕಂತಿ ಒಳಗಡೆ ಒಂದು ಹೊಸ ಬೆಳಕು ಪ್ರಾರಂಭ ಆಗುತ್ತೆ ನಿನಗೆ. ಆ ಜ್ಞಾನ ಹೆಚ್ಚಾದಷ್ಟು ಕೂಡ. ನೋಡಿ. ಅದು ಆಗ್ಬೇಕು. ನಿನಗೆ ಏನೋ ಧ್ಯಾನ ಸಾಧನೆ ಮಾಡ್ತಿರ್ತೀಯ, ಯಾವುದೋ ಕೇಳ್ತಿರ್ತೀಯ ಬಟ್ ಪ್ರಶ್ನೆಗಳಿರುತ್ತೆ. ನೀನು ಆ ಒಂದು ಈ ಮಾರ್ಗದಲ್ಲಿ ಕಂಟಿನ್ಯೂಸ್ ಆಗಿದ್ದಾಗ, ನಾವು ಆಗ್ಲೇ ಫಾರ್ಮುಲಾ ತಿಳ್ಕೊಂಡಿದೀವಲ್ಲ 3+2+1 ಆ ಮಾರ್ಗದಲ್ಲಿದ್ದಾಗ 3 ಗಂಟೆ ಧ್ಯಾನ, 2 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಾಂಗತ್ಯ ಮಾಡಿದಾಗ ಏನಾಗುತ್ತೆ, ನಿನಗೆ ಏನೇ ಮುಂದೆ ಏನೇ ಪ್ರಶ್ನೆಗಳು ಬಂದ್ರು ಅಲ್ಲೇ ಸಿಕ್ಬಿಡ್ತಾವೆ. ನಿನ್ಗೆ ಧ್ಯಾನ ಸಾಧನೆಯಲ್ಲಿ ಸಿಗ್ಬೋದು, ಆ ಸ್ವಾಧ್ಯಾಯದಲ್ಲಾದ್ರೂ ಸಿಗ್ಬೋದು, ಸಜ್ಜನ ಸಾಂಗತ್ಯದಲ್ಲೂ ಸಿಗ್ಬೋದು. ಅಂದ್ರೆ ನೀನು ಕನೆಕ್ಟ್ ಆಗಿರ್ತೀಯ ಯಾವಾಗ್ಲೂ ಒಂದು ಸ್ಪಿರಿಚುವಲ್ ಪಾತಿಗೆ. ಆಧ್ಯಾತ್ಮಿಕತೆಗೆ ಕನೆಕ್ಟ್ ಆಗಿರ್ತೀಯ. ಅವಾಗೇನಾಗುತ್ತೆ, ನಿನಗೆ ಏನೇ ಬೇಕಂದ್ರೂ ಕೂಡ ಆ ಒಂದು ಸಾಧನೆಯಲ್ಲಿ ಸಿಗ್ತಾನೇ ಹೋಗುತ್ತೆ. ಸಿಕ್ಕಷ್ಟೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಯಾವಾಗ್ಲೂ ನಿನಗೆ. ನಿನ್ನೊಳಗಡೆ ಬೇಜಾರೇ ಇರೋದಿಲ್ಲ ಯಾವಾಗ್ಲೂ ಕೂಡ. ನಾನು ಏನು ಕಳ್ಕೊಂಡಿಲ್ಲ ಅಂತ ಅದ್ಭುತವಾಗಿರ್ತೀಯ ನೀನು. ಆ! ನನಗೆ ಗೊತ್ತಾಗ್ತಿದೆ ಅಂತಕ್ಕಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇರ್ತೀಯ ನೀನು ಯಾವಾಗ್ಲೂ ಕೂಡ. ನೋಡಿ. ಅದೇ ಬೇಕು. ಧ್ಯಾನ ಏನಪ್ಪಾ ಕೊಡುತ್ತೆ ನಿನಗಂದ್ರೆ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ನಿನಗೆ. ಆ ಭಯದಿಂದ ನಿರ್ಭಯತೆ ಕೊಡುತ್ತೆ ನಿನಗೆ ಯಾವಾಗ್ಲೂ ಕೂಡ. ನೋಡಿ ಇದಕ್ಕಿಂತ ಏನ್ ಬೇಕು ಇನ್ನೇನ್ ಬೇಕು ನಿನಗೆ? ಭಯ ಇಲ್ಲ, ದುಃಖ ಇಲ್ಲ. ಹ್ಮ್? ಏನು ಬೇಜಾರೇ ಇಲ್ಲ ನಿನ್ಗೆ ಯಾವಾಗ್ಲೂ ಆರಾಮಾಗಿರ್ತೀಯ. ಹೇಗ್ ಸಿಗುತ್ತಪ್ಪ ಅಂದ್ರೆ ದಿನ ನೀನೊಂದು ಪಾದಲ್ಲಿದ್ದಾಗ. ಇದೇ ವೈಭೋಗ. ನಾವು ಧ್ಯಾನ ಮಾಡ್ತೀವಿ, ಸ್ಟಾರ್ಟಿಂಗ್ ಧ್ಯಾನ ಮಾಡ್ತೀವಿ. ವಿಷಯ ತಿಳಿದಷ್ಟು ಆನಂದ ಆಗ್ತಾ ಇರುತ್ತೆ ದಿನದಿನಕ್ಕೂ. ಬರೀ PSSM ಅಂದ್ರೇನು? ತಿಳ್ಕಂತಾನೆ ಇರೋದು, ಯಾವಾಗ್ಲೂ ತಿಳ್ಕಂತಾನೆ ಇರೋದು. ಎಷ್ಟು ಮಾಸ್ಟರ್ಸ್ ಇದ್ದಾರೋ. ಒಂದ್ ಬುಕ್ ಓದ್ವಿ, ಒಂದು ಹೊಸ ಒಂದು ಆನಂದ ಬರುತ್ತೆ. ರಿಚರ್ಡ್ ಬಾಕ್ ಬುಕ್ ಓದ್ವೋ, ಆ ದೀಪಕ್ ಚೋಪ್ರಾ ಬುಕ್ ಓದ್ವೋ, ಯಾವ್ದೋ ಒಂದು ಬುಕ್ ಓದಿದ ತಕ್ಷಣ ಒಂದು ಹೊಸ ವಿಷಯ ತಿಳಿತೈತೆ ನಮ್ಗೆ ಆ ಬುಕ್ಕಿಂದ. ಆ ಹೊಸ ವಿಷಯ ತಿಳಿದಾಗ ಏನಾಗುತ್ತೆ? ಆನಂದ ಪ್ರಾರಂಭ ಆಗುತ್ತೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಓಹೋ! ಇದಾ ವಿಷಯ. ಎಕಾರ್ಟ್ ಅಲ್ಲೇ ಬುಕ್ ಓದಿದ್ವಿ. ನಮ್ಗೇನ್ ಗೊತ್ತಾಯ್ತು? ಹೇಗೆ ಪ್ರೆಜೆಂಟ್ ಅಲ್ಲಿ ಬದುಕಬೇಕು. ನೋಡಿ, ಪ್ರೆಜೆಂಟ್ ಅಲ್ಲಿ ಬದುಕಕ್ಕೆ ನಾವು ಕೆಲವೊಂದು ತಪ್ಪುಗಳು ಮಾಡ್ತಿರ್ತೀವಿ. ಅಲ್ಲೊಂದು ಜ್ಞಾನ ಸಿಕ್ತು ನಿನ್ಗೆ. ಹ್ಮ್. ಯೋಗಾನಂದ ಪರಮಹಂಸ ಬುಕ್ ಓದಿದ್ವಿ. ಅಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಮ್ಮ ಶಕ್ತಿಗೆ ಮಿತಿನೇ ಇಲ್ಲ ಅಂತ. ನೋಡಿ. ಧ್ಯಾನಕ್ಕೆ ಧ್ಯಾನದ ಮುಂದೆ ಎಲ್ಲನೂ ವ್ಯರ್ಥ ಅಂತ ಗೊತ್ತಾಗುತ್ತೆ. ನೋಡಿ. ಅಂದ್ರೆ ಪ್ರತಿ ಬುಕ್ಕುದಿಂದ ಒಂದೊಂದು ನಿನಗೆ ವಿಷಯ ತಿಳಿಯುತ್ತೆ. ಒಂದೊಂದು ಹೊಸ ಜ್ಞಾನ ತಿಳಿಯುತ್ತೆ. ಸಿಕ್ಕಷ್ಟೇನದು ನಿನ್ನಲ್ಲಿ ಆ ಒಂದು ಬದಲಾವಣೆಗಳು ಕಾಣ್ತೀವಿ ನಾವು ನಮ್ಮ ಜೀವನದಲ್ಲಿ. ನೋಡಿ. ಹಾಗಾಗಿ ನಿರಂತರ ಸ್ವಾಧ್ಯಾಯ ಇರ್ಬೇಕು. ನಿರಂತರ ಧ್ಯಾನ ಸಾಧನೆ ಇರ್ಬೇಕು. ಸ್ ನೋಡಿ. ಯಾರ್ದೋ ಒಂದು ಎಕ್ಸ್‌ಪೀರಿಯನ್ಸ್ ಕೇಳಿದ್ವಿ. ಕೇಳಿದ ತಕ್ಷಣ ನಮಿಗೂ ಅದೇ ತರ ಎಕ್ಸ್‌ಪೀರಿಯನ್ಸ್ ಆಗ್ತಾ ಇರುತ್ತೆ. ಏನೋ ಅದೇ ತರ ತೊಂದರೆಗಳಾಗ್ತಾ ಇರುತ್ತೆ. ನಮಗೇನಾಗುತ್ತೆ ಅಲ್ಲಿ ಆನ್ಸರ್ ಸಿಗುತ್ತೆ ಕೇಳಿದಾಗ. ಅವಾಗ ಮತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಓಹ್! ಆ ಒಂದು ಆ ಒಂದು ಕ್ವೆಷನ್ ಇಂದ ಹೊರಗೆ ಬರ್ತೀವಿ ನಾವು. ನೋಡಿ.
ಇನ್ನೇನ್ ಬೇಕು? ನೀನು ಸಿಗಾಕೊಂಡಿದ್ದು ಯಾವುದೋ ಪ್ರಶ್ನೆಯಲ್ಲಿ ಸಿಗಾಕೊಂಡಾಗ ಅದ್ರಿಂದ ಹೊರಗೆ ಬಂದೀನಿ. ನಿನಗೆ ಮತ್ತೆ ಒಂದು ಹೊಸ ಆನಂದ ಸಿಕ್ತು ನಿನಗೆ ಅಲ್ಲಿಂದ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ನಿನಗೆ. ನೋಡಿ. ಸೊ ಹಾಗಾಗಿ ಜ್ಞಾನ ಹೆಚ್ಚಾದಷ್ಟು ನಿನ್ನಲ್ಲಿ ಪರಿವರ್ತನೆ ಕಾಣ್ತೀವಿ. ಆ ಒಂದು ಶೋಭೆ ಕಾಣ್ತೀವಿ. ಹೊಸ ಒಂದು ಕ್ಲಾರಿಟಿ, ಹೊಸ ಒಂದು ಆನಂದ ಕಾಣ್ತೀವಿ. ನೋಡಿ. ಯಾರು ಜ್ಞಾನದ ಕಡೆ ಧ್ಯಾಸ ಕೊಡ್ತಿಲ್ಲ, ಒತ್ತು ಕೊಡ್ತಿಲ್ಲ, ಅವರಲ್ಲೆಲ್ಲ ಯಾವಾಗ್ಲೂ ಬೇಜಾರುಗಳೇ ಇರುತ್ತವೆ. ಯಾವಾಗ್ಲೂ ಭಯನೇ ಇರ್ತವೆ. ಬಟ್ ಯಾರು ಜ್ಞಾನಕ್ಕೆ ಒತ್ತು ಕೊಡ್ತಾರೆ, ಪ್ರತಿ ಕ್ಷಣ ಕೂಡ ಆ ಜ್ಞಾನಕ್ಕೆ ಪರಿತಪಿಸ್ತಿರ್ತಾರೆ, ಪ್ರಯತ್ನ ಮಾಡ್ತಿರ್ತಾರೆ ಯಾವಾಗ್ಲೂ ಕೂಡ. ಅವ್ರಿಗೇನಾಗುತ್ತೆ, ಯಾವಾಗ್ಲೂ ಆನಂದವಾಗಿ ಬದುಕ್ತಾ ಇರ್ತಾರೆ. ಎಲ್ಲಿ ಹೋದ್ರು ಕೂಡ ಆ ಒಂದು ಜಯನೇ ಇರುತ್ತೆ. ಯಾಕಂದ್ರೆ ಸತ್ಯದಲ್ಲಿ ಬದುಕ್ತಿರ್ತಾರೆ. ಜ್ಞಾನ ಅಂದ್ರೇನು? ಪ್ರತಿ ಕ್ಷಣ ಆತ್ಮ ತತ್ವದಲ್ಲಿ ಬದುಕೋದು. ನೆನ್ಪಿಟ್ಕೊಳ್ಳಿ. ಆತ್ಮ ತತ್ವದಲ್ಲಿ ಬದುಕಿದಾಗೆ ಎಲ್ಲಿ ಕೂಡ ಅಪಜಯ ಇಲ್ಲ, ಸೋಲಿಲ್ಲ. ಎಲ್ಲಾ ಕಡೆ ಗೆಲುವೇ ನೋಡಿ. ಸೊ ಹಾಗಾಗಿ ಜ್ಞಾನಕ್ಕಿಂತಲೂ ಮಿಗಿಲಾದ್ದು ಯಾವುದೂ ಇಲ್ಲ ತಿಳ್ಕೊಳ್ಳಿ ಮಾಸ್ಟರ್ಸ್. ಯಾವಾಗ್ಲೂ ನಾವ್ ಏನಪ್ಪಾ ಅಂತ ಪರಿತಪಿಸ್ಬೇಕಂದ್ರೆ ಜ್ಞಾನ, 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 ಜ್ಞಾನ. ನೋಡಿ. ನಿನ್ನತ್ರ ಶಕ್ತಿ ಇದೆ, ಧ್ಯಾನ ಶಕ್ತಿ. ಅದನ್ನ ಹೇಗ್ ಬಳಸೋದು ಗೊತ್ತಿಲ್ಲ. ಯಾಕಂದ್ರೆ ಜ್ಞಾನ ಇಲ್ಲ. ನೋಡಿ. ಅದು ವೇಸ್ಟ್ ಕೆಲ್ಸಕ್ಕೆ ಬಳಸ್ತಿದೀಯ. PSSM ಅಲ್ಲಿ ಹೀಲಿಂಗ್ ಅಂತಕ್ಕಂಥದ್ದಿಲ್ಲ. ನೋಡಿ ವೇಸ್ಟ್ ಅದು. ಮಾಡಬಾರ್ದು. ಅದು ಪ್ರಕೃತಿ ವಿರುದ್ಧ ಅದು. ಹ್ಮ್. ಹೀಲಿಂಗ್ ಇಲ್ಲ, ಚಾನಲಿಂಗ್ ಇಲ್ಲ, ಅದು ಇದು ಆ ವಿಜುವಲೈಜೇಷನ್ ಇಲ್ಲ. ಅವೆಲ್ಲ ಏನು ಮಾಡಿದ್ರು ಕೂಡ ಆ ಒಂದು ಸೇವೆಗೋಸ್ಕರ ಮಾಡ್ಬೇಕು. ಏನೋ ವಿಜುವಲೈಜೇಷನ್ ಮಾಡ್ತೀಯಾ? ಹ್ಮ್. ಇನ್ನೇನೋ ಹೀಲಿಂಗ್ ಅಂತ ಎಲ್ಲಿ ಇಲ್ಲ. ಹ್ಮ್. ಆ ಒಂದು ಸೇವೆಗೋಸ್ಕರ ಮಾಡು ವಿಜುವಲೈಜೇಷನ್. ನೀನೆಲ್ಲ ಧ್ಯಾನ ಜಗತ್ತಾಯ್ತಂತ ವಿಜುವಲೈಸ್ ಮಾಡ್ಕ. ಅದೆಲ್ಲ ಓಕೆ. ಅಂದ್ರೆ ಇದು ಜ್ಞಾನ ಇದು. ಇದು ಹೇಗಪ್ಪ ಸಿಗುತ್ತಂದ್ರೆ, ಒಂದು ಸರಿಯಾದ ಗುರು ಹತ್ರ ಸಿಗುತ್ತೆ, ಸರಿಯಾದ ಬುಕ್ಸ್ ಅಲ್ಲಿ ಸಿಗುತ್ತೆ ಈ ಜ್ಞಾನ. ಈ ಜ್ಞಾನ ಸಿಕ್ತನ್ಕಳಿ ಆ ತಪ್ಪುಗಳೆಲ್ಲ ದೂರ ಆಗ್ತವೆ. ಅವಾಗ ವೈಭೋಗ ಪ್ರಾರಂಭ ಆಗುತ್ತೆ. ನೋಡಿ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಹೆಚ್ಚೆಚ್ಚು ಜ್ಞಾನ ಬಂದಷ್ಟು ಕೂಡ ನಿನ್ನಲ್ಲಿ ನೀನ್ ಮಾಡ್ತಕ್ಕಂಥ ತಪ್ಪುಗಳು, ನೀನ್ ಎಡುವುದು ಎಲ್ಲ ದೂರ ಆಗುತ್ತೆ. ಎಲ್ಲಾ ಜ್ಞಾನ ಇದೆ. PSSMಲ್ಲಿ ಎಷ್ಟು ಬುಕ್ಸ್‌ಗಳಿದಾವೋ, ಎಷ್ಟು ಮಾಸ್ಟರ್ಸ್ ಇದಾರೋ ಹೇಳ್ಕೊಡಕ್ಕೆ. ಪತ್ರಿಜಿ ಹಾಕಿರ್ತಕ್ಕಂಥ ಫೌಂಡೇಶನ್ ಅಂಥದ್ದು. ಏನು ಬೇಕು ಈ ಭೂಮಿಗೆ ಎಲ್ಲ ಕೊಟ್ಟಿದಾರವ್ರು. ಅದನ್ನ ಸರಿಯಾಗಿ ಬಳಸ್ಕೋಬೇಕು. ಅದು ಇಂಪಾರ್ಟೆಂಟ್. ಪತ್ರಿ ಸರ್ ಬುಕ್ಸ್ ಒಂದೊಂದು ಓದಿದಾಗೂ ಕೂಡ ಹೊಸ ವಿಷಯ ತಿಳಿಯುತ್ತೆ. ಒಂದ್ ಸತಿ ಓದಿದಾಗ ಒಂಥರ ತಿಳಿಯುತ್ತೆ. ಇನ್ನೊಂದ್ ಸತಿ ಓದಿದಾಗ ಇನ್ನೊಂದ್ ತರ ತಿಳಿಯುತ್ತೆ ನೋಡಿ. ಒಬ್ಬ ಎನ್‌ಲೈಟನ್ ಮಾಸ್ಟರ್ ಬುಕ್ಸ್ ಹೆಂಗಿರ್ತವೆ ಅಷ್ಟು ಆಳ ಇರುತ್ತೆ. ಯಾಕಂದ್ರೆ ಸತ್ಯ ಅದು. ನಿನ್ನಲ್ಲಿ ಶಕ್ತಿ ಹೆಚ್ಚಾದಷ್ಟು ಕೂಡ ಆ ವಿಷಯದ ಆಳ ಹೆಚ್ಚಾಗ್ತಾ ಹೋಗುತ್ತೆ ನಿನಗೆ. ತಿಳಿತಾ ಹೋಗುತ್ತೆ ಆಳ. ನೋಡಿ. ಸೊ ತಿಳಿದಷ್ಟು ಏನಾಗುತ್ತೆ, ನಿನಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿನ್ನಲ್ಲೇ ಇರ್ತಕ್ಕಂಥ ಆ ಮನಸ್ಸಿನ ಪ್ರಭಾವ ಕಡಿಮೆ ಆಗುತ್ತೆ. ಆತ್ಮತತ್ವದಲ್ಲಿ ಜೀವಿಸ್ತೀಯ. ಆರಾಮಾಗಿ ಜೀವಿಸ್ತೀಯ. ಸಚ್ಚಿತ್ತಾನಂದ. ನೋಡಿ ಆನಂದವಾಗಿರ್ತೀಯ ಯಾವಾಗ್ಲೂ ಕೂಡ. ನೋಡಿ. ಅದು ಪ್ರಾರಂಭ ಆಗುತ್ತೆ. ಎಲ್ಲಿ ನೀನು ಆ ಬೇಜಾರನ್ನೋದೇ ಕಾಣೋದಿಲ್ಲ ಆತ್ಮದಲ್ಲಿ. ಆ ಭಯನೇ ಕಾಣೋದಿಲ್ಲ. ನಿರ್ಭಯವಾಗಿ ಬದುಕ್ತೀಯ ನೀನು. ನೋಡಿ. ಸೊ ಹಾಗಾಗಿ ಜ್ಞಾನ ಹೆಚ್ಚಾಗ್ಬೇಕು ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ. ಸುಮ್ನೆ ಏನೋ ಧ್ಯಾನ ಮಾಡ್ತೀವಿ. ಆ ತಿಳ್ಕೊಂಡ್ಬಿಟ್ಟೆ ಅಂತಲ್ಲ. ಯಾವಾಗ್ಲೂ ತಿಳ್ಕೊಳ್ಳಿ. ವೆರಿ, ವೆರಿ ಇಂಪಾರ್ಟೆಂಟ್. ಎಷ್ಟು ಇದೆಯೋ ತಿಳ್ಕೊಳೋದು. ತಿಳ್ಕೊಂತಾನೆ ಇರ್ಬೇಕು ಯಾವಾಗ್ಲೂ ಕೂಡ. ಯಾವಾಗ್ಲೂ ಪರಿತಪಿಸ್ತಾ ಇರ್ಬೇಕು ಪ್ರತಿ ಕ್ಷಣ. ನೋಡಿ. ನಾನು ಇವತ್ತೇನ್ ಕೇಳ್ದೆ, ಇವತ್ತೇನ್ ಓದ್ದೆ, ಆ ನಾಳೆ ಏನ್ ಓದ್ಬೇಕು, ನೆಕ್ಸ್ಟ್ ಯಾವ ಬುಕ್ ಓದ್ಬೇಕು. ಯಾಕಂದ್ರೆ ನಿನಗೆ ವೈಭೋಗ ಬೇಕು ನಿನ್ಗೆ. ಆ ಒಂದು ಆನಂದ ಬೇಕು. ಆನಂದ ಸ್ಥಿತಿಗೆ ಯಾವಾಗ್ಲೂ ಇರ್ಬೇಕು ನಿನ್ನಲ್ಲಿ. ನೋಡಿ. ಅದಿಲ್ಲ ಅಂತಂದ್ರೆ ಏನಾಗುತ್ತೆ, ನಿನಗೆ ದುಃಖ. ನೋಡಿ. ನೀನ್ ಮತ್ತೆ ಆ ಒಂದು ಬಂಧದಲ್ಲಿ ಸಿಗಾಕೊಂತೀಯ. ವೇಸ್ಟ್ ಕೆಲಸ ಮಾಡ್ತೀಯ. ವೇಸ್ಟ್ ಮಾತಾಡ್ತೀಯ, ವೇಸ್ಟ್ ಆಲೋಚನೆ ಮಾಡ್ತೀಯ. ಸೊ ಹಾಗಾಗಿ ಯಾವಾಗ್ಲೂ ನಾವು ಕೋರ್ಬೇಕಾಗಿದ್ದು ಜ್ಞಾನನೇ ತಿಳ್ಕೊಳ್ಳಿ. ಪ್ರಯತ್ನ ಮಾಡ್ಬೇಕಾಗಿದ್ದು ಆ ಜ್ಞಾನಕ್ಕೋಸ್ಕರನೇ. ಆ ಜ್ಞಾನ ಇಲ್ಲಂದ್ರೆ ಎಷ್ಟೆಷ್ಟು ವೇಸ್ಟ್ ಕೆಲಸ ಮಾಡ್ತಿರ್ತಾರೆ ನೋಡಿದೀನಿ ನಾನು. ಬುದ್ಧಿ ಇರೋದಿಲ್ಲ ಜ್ಞಾನ ಇಲ್ದಾಗ. ಹೇಳ್ತಿರ್ತಾರೆ. ನಮ್ ಗುರುಗಳು ಯಾವಾಗ್ಲೂ ಬೈಯೋರು. ಬುದ್ಧುಂದ ಅಂತ ಬೈಯೋರು ಯಾವಾಗ್ಲೂ. ಬುದ್ಧಿದ್ಯಾ ನಿನಗಂತ. ಯಾಕೆ ಅವರು ಅಂದ್ರೆ ಆ ಶಿಷ್ಯನ್ ನಂಗೆ ಕರೆಕ್ಟ್ ಮಾಡ್ತಾ ಇದ್ರು. ನೀ ಹೋಗು, ಆ ಬುಕ್ ಓದು, ಧ್ಯಾನ ಸಾಧನೆ ಮಾಡು. ಇದೇ ಹೇಳೋರು. ನೋಡಿ. ಸ್ಟಾರ್ಟಿಂಗ್ ಪತ್ರಿ ಸರ್ ಹತ್ರ ಹೋದ್ರೆ ಏನು ಹೇಳಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಕರೆಕ್ಟ್ ಮಾಡಿದವರು. ಧ್ಯಾನ ಸಾಧನೆ ಮಾಡಿಸಿದ್ರು ಎಲ್ರಿಗೂ ಕೂಡ. ಅವ್ರು ಹೇಳಿದ್ದು ಅರ್ಥ ಆಗ್ಬೇಕಂದ್ರೂ ಕೂಡ ನಮಗೆ ಒಂದು ಲೆವೆಲ್‌ಗೆ ಜ್ಞಾನ ಇರ್ಬೇಕು. ಇಲ್ಲಾಂದ್ರೆ ಅಸಂಭವ. ಯಾಕಂದ್ರೆ ಒಬ್ಬ ಎನ್‌ಲೈಟನ್ ಮಾಸ್ಟರ್ ಹೇಳೋ ವಿಷಯ ಅರ್ಥ ಆಗ್ಬೇಕಂದ್ರೆ ನೀನು ಹೋಮ್ ವರ್ಕ್ ಚೆನ್ನಾಗಿ ಮಾಡ್ಬೇಕು. ಏನು ಹೋಮ್ ವರ್ಕ್ ಅಂದ್ರೆ ಧ್ಯಾನ ಸಾಧನೆ ಸರಿಯಾಗಿ ಮಾಡ್ಬೇಕು.
ಆ ಸರ್ಟನ್ ವಿಷಯಗಳು ಕರೆಕ್ಟಾಗಿ ತಿಳ್ಕೋಬೇಕು. ಆತ್ಮತತ್ವ ಅಂದ್ರೆ ಏನು ತಿಳ್ಕೋಬೇಕು. ಇವ್ರೇನು ಬ್ರಹ್ಮಜ್ಞಾನ ಹೇಳ್ತಿದ್ದಾರೆ. ಇವ್ನಿನ್ನ ಆತ್ಮಜ್ಞಾನನೇ ಗೊತ್ತಿಲ್ಲ. ನೋಡಿ. ಸೊ ಹಾಗಾಗಿ ಯಾವಾಗ್ಲೂ ತಿಳ್ಕೊಳ್ಳಿ, ಆ ಜ್ಞಾನ ಹೆಚ್ಚು ಮಾಡ್ಕೊಳ್ಳೋದೇ ಒಂದು ನಮ್ಮ ಗುರಿ ಆಗ್ಬೇಕು. ಬಿಟ್ರೆ ಏನಿಲ್ಲ. ಅದೇ ಗುರಿ, ಬೇರೆ ಗುರಿ ಏನಿಲ್ಲ. ಭೂಮಿಗೆ ಬರೋದೇ ನಾವು ಆ ಜ್ಞಾನ ಹೆಚ್ಚು ಮಾಡ್ಕೊಳಕ್ಕೋಸ್ಕರ. ಈ ಸ್ಕೂಲು ನೋಡಿದ್ದು, ಭೂಮಿ ಅಂತಕ್ಕಂಥ ಸ್ಕೂಲ್ ಅಂತಾರೆ. ಸ್ಕೂಲಿಗೆ ಯಾಕೆ ಹೋಗ್ತಾರೆ ಮಕ್ಕಳು? ಆ ಒಂದು ಜ್ಞಾನ ಹೆಚ್ಚು ಮಾಡ್ಕೊಳಕ್ಕೋಸ್ಕರನೇ. ಬೇರೇನಿಲ್ಲ. ಸೊ ಹಾಗಾಗಿ ಮಾಸ್ಟರ್ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಕೂಡ ನಮ್ಮ ಪ್ರಯತ್ನ ಒಂದೇ ಆಗಿರ್ಬೇಕು. ಏನು? ಜ್ಞಾನ, ಜ್ಞಾನ, ಆತ್ಮಜ್ಞಾನ ಬಿಟ್ರೆ ಏನೂ ಅಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್.